ಪುಸ್ತಕವನ್ನು ಓದ್ಕೊಂತ ಹಳೆಗೆ. ಎಲ್ರಿಗೂ ನಮಸ್ಕಾರ ಮತ್ತು ಪ್ರೀತಿಯ ಸ್ವಾಗತ. ಎಲ್ಲರಂತೆ ಸಾಮಾನ್ಯವಾದ ನನ್ನದು ಒಂದು ಸಂಜೆಯ ಕೆಲವು ತುಣುಕುಗಳು ನಿಮ್ಮೊಟ್ಟಿಗೆ. ನಾನು ಇತ್ತೀಚೆಗೆ ಆರಂಭ ಮಾಡಿದ್ದ ಬುಕ್ಸ್ಟಾಗ್ರಾಮ್ನೊಳಗೆ ಸಾಧ್ಯವಾದಷ್ಟು ದಿನವೂ ಒಂದೊಂದು ಸಣ್ಣದಾದ ಬಳ್ಳಿ ರಂಗೋಲಿ, ಅದ್ರ ಜೊತೆಗೆ ಒಂದೊಳ್ಳೆ ನಾಣ್ಣುಡಿ ಬರೆದು ಪೋಸ್ಟ್ ಮಾಡುವ ರೂಢಿಯನ್ನು ಹಾಕ್ಕೊಂಡೀನಿ. ಇದರಿಂದ ನನಗೂ ರಂಗೋಲಿಗಳ ನೆನಪು ಉಳಿತಾವ, ಒಂದು ಒಳ್ಳೆ ಮೋಟಿವೇಶ್ನಲ್ ಕೋಟ್ ನನಗೆ ನಾನೇ ಹೇಳ್ಕೊಂಡಂಗೆ ಆಗ್ತದೆ, ಜೊತೆಗೆ ಒಂದು 4-6 ಜನರ ಜೊತೆಗೆ ಹಂಚ್ಕೊಂಡಂಗೆ ಆಗ್ತದೆ ಅನ್ನೋ ಒಂದೇ ಒಂದು ಸದುದ್ದೇಶ. ಇದು ಒಂದಕ್ಕಿ 7ಕ್ಕೆ ನಿಲ್ಲಿಸಿ ಸರಳವಾಗಿ ತೆಗೆಯುವಂಥ ಬಳ್ಳಿ ರಂಗೋಲಿ. ಇನ್ನು ಇವತ್ತಿನ ನಾಣ್ಣುಡಿ ಸ್ವಾಮಿ ವಿವೇಕಾನಂದ ಅವರದು. ಜೀವನದಲ್ಲಿ ಕಷ್ಟಗಳು ಬರಲಿ, ಕಷ್ಟಗಳು ಬಂದಾಗ ಅವುಗಳನ್ನು ನಾವು ಎದುರಿಸ್ಬೇಕು. ಯಶಸ್ವಿ ಆದ್ವಿ ಅಂತಂದ್ರೆ ಬದುಕಿನಾಗ ಮುಂದೆ ಹೋಗ್ತೀವಿ. ಒಂದು ವೇಳೆ ಸೋತ್ವಿ ಅಂತಂದ್ರೆ ಸಾಕಷ್ಟು ಅನುಭವಗಳನ್ನು ಗಳಿಸ್ಕೊಳ್ತೀವಿ. ಸ್ವಾಮಿ ವಿವೇಕಾನಂದ ಅವರ ಈ ಒಂದು ಆಶಾದಾಯಕ ಮಾತಿನೊಟ್ಟಿಗೆ ಸಂಜೆಯನ್ನು ಆರಂಭ ಮಾಡಿದೆ. ಎಲ್ಲರಂತೆ ಸಾಮಾನ್ಯವಾದ ಸಂಜೆ. ಒಂದೊಳ್ಳೆ ಪುಸ್ತಕ ಓದ್ಕೊಂತ ಹಳೆ ಗೆಳೆಯರ ನೆನಪು ನಮಗೆ ಮರುಕಳಿಸ್ಬೇಕು ಅಂತಂದ್ರೆ ಸುಧಾಮೂರ್ತಿ ಅಮ್ಮ ಅವರ ದ ಸರ್ಕಲ್ ಆಫ್ ಲೈಫ್ ಪುಸ್ತಕನ ಒಂದ್ಸಲ ಓದಿ ನೋಡಿ. ಏನೈತಪ್ಪ ಪುಸ್ತಕನಾಗ ಅಂತಂದ್ರೆ ಬೇರೆ ಬೇರೆ ರಾಜ್ಯ, ಭಾಷೆ, ಆರ್ಥಿಕ ಹಿನ್ನೆಲೆ, ಬೇರೆ ಬೇರೆ ಅಭಿವ್ಯಕ್ತಿ, ಬೇರೆ ಬೇರೆ ಭಾವನೆಗಳುಳ್ಳ, ಆದರೆ ಎಲ್ಲರ ಮಧ್ಯೆ ಇರುವ ಒಂದೇ ಒಂದು ಸಾಮಾನ್ಯ ಅಂಶ ಯಾವುದು ಅಂತಂದ್ರೆ ಜ್ಞಾನದ ಹಸಿವು. ಅಂದರೆ ಎಕ್ಸ್ಟ್ರೀಮ್ಲಿ ನಾಲೆಜಬಲ್ ಪೀಪಲ್ ಇವರಾಗಿರ್ತಾರೆ. ಈ 5 ಜನ ಸ್ನೇಹಿತರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನೊಳಗೆ ಉನ್ನತ ವ್ಯಾಸಂಗ ಮಾಡ್ತಿರ್ತಾರೆ. ಆ ದಿನಗಳಲ್ಲಿ ಅವರು ಗಳಿಸ್ಕೊಂಡಂಥ ಸಾಕಷ್ಟು ಒಳ್ಳೆಯ ಅನುಭವಗಳು, ನೆನಪುಗಳು ಅವರ ಸ್ನೇಹದ ಬಾಂಧವ್ಯವನ್ನು ಗಟ್ಟಿಗೊಳಿಸಿರ್ತವೆ. ಆ ಟೀಮ್ನಾಗಿನ ಎಲ್ಲರೂ ಕಾಲನ ಬಲೆಗೆ ಸಿಕ್ಕಾಕೊಂಡು ತಮ್ಮ ಬದುಕನ್ನು ಸಾಕಷ್ಟು ಬದಲಾವಣೆಗಳನ್ನು ನೋಡ್ಕೊತ ಮುನ್ಸಾಕ್ತಾರ. ವರ್ಷಗಳು ಉರುಳ್ದಷ್ಟೇ ಜಲ್ದಿ ದಶಕಗಳು ಉರುಳ್ತಾವ. 2.5 ದಶಕಗಳ ನಂತರ ಎಲ್ಲರೂ ಒಂದೊಂದು ಉನ್ನತ ಸ್ಥಾನದಾಗಿರ್ತಾರೆ. ತಮ್ಮ ರಂಗದೊಳಗೆ ಸಕ್ಸಸ್ಫುಲ್ ಪೀಪಲ್ ಆಗಿರ್ತಾರೆ. ಮತ್ತೆ 25 ವರ್ಷಗಳ ನಂತರ ಅವರೆಲ್ಲ ಸೇರಿದಾಗ ಅವರು ಮಾತಾಡ್ತಾರೆ, ಯಾರು ನಿಜವಾಗ್ಲೂ ಸಕ್ಸಸ್ಫುಲ್ ನಮ್ಮ ಟೀಮ್ನಾಗ, ಯಾವುದು ಸಕ್ಸಸ್ ಅಂಥೇಳಿ. ಈ ಕಾಲಚಕ್ರದ ಸುಳಿಗೆ ಸಿಕ್ಕಾಕೊಂಡಂಥ ನಾವೆಲ್ಲರೂ ಅದೆಷ್ಟೋ ಸಲ ಏನೇನೋ ಪಡ್ಕೊಳಿಕ್ಕೆ ಹೋಗಿ ಮತ್ತೇನನ್ನೋ ಕಳ್ಕೊಂಡಿರ್ತೀವಿ. ಈ ಎಲ್ಲದರ ಮಧ್ಯ ಸ್ನೇಹ ಅನ್ನೋದು ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಡೋಸ್, ಹ್ಯಾಪಿನೆಸ್ ಕೊಡುವ ಡೋಸ್ ಆಗಿ ಕೆಲಸ ಮಾಡ್ತದೆ. ಸ್ನೇಹ ನಮ್ಮೆಲ್ಲರ ಬದುಕಿನಾಗ ಅದೆಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದೊಳ್ಳೆ ಓದಿನ ಅನುಭವವನ್ನು ನೀಡುವಂಥ ಪುಸ್ತಕ ದ ಸರ್ಕಲ್ ಆಫ್ ಲೈಫ್. ಓದಿ ಮುಗಿಸಿದ ಪುಸ್ತಕದ ಪರಿಚಯದ 1 ನಿಮಿಷದ ವಿಡಿಯೋ ಒಂದನ್ನು ಮಾಡಿ ಮಕ್ಕಳಿರೋ ಮನ್ಯಾಗ ಇದೊಂದು ಕೆಲಸ ಖಾಯಂ ಇರ್ತದೆ ಎಲ್ಲರಿಗೂ. ನಾವು ಅದೆಷ್ಟು ಎತ್ತಿಟ್ಟರೂ ಅವ್ರು ಅದ್ರ 10ರಷ್ಟು ಅವುಗಳನ್ನು ಹರವಾಡ್ತಾರೆ. ಆಟಿಕೆಗಳನ್ನು ತುಂಬುವುದು ತೆಗೆಯುವುದೇ ತಾಯಂದಿರ ದೊಡ್ಡ ಕೆಲಸ ಆಗಿಬಿಟ್ಟಿರ್ತದೆ. ಆದರೂ ನಾನು ಇದನ್ನು ಎಂಜಾಯ್ ಮಾಡ್ತೀನಿ, ನನಗಿಷ್ಟ. ಅದಕ್ಕೆ ನನ್ನ ಮಗಳಿಗೂ ಆಟದ ಸಾಮಾನೆಲ್ಲ ಕಡೆ ಚೆಲ್ಲಾಡೋದಂದ್ರೆ ಭಾಳ ಇಷ್ಟ. ರಾತ್ರಿ ಊಟ ಸಾಧ್ಯ ಆದಷ್ಟು ಜಲ್ದಿನೇ ಮಾಡಿ ಮುಗಿಸೋದ್ರಿಂದ ಮಕ್ಕೊಳಿಕ್ಕೆ ನಿರಾಳ ಅನ್ನಿಸ್ತದೆ. 10ಕ್ಕೆ ಮಕ್ಕೋತಿದ್ದೆ ಅಂತಂದ್ರೆ 8 ಗಂಟೆಗೆ ಊಟ ಮಾಡಿಬಿಡ್ತೀನಿ. ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ತಿರುಗಾಡಿ ಒಂದಿಷ್ಟು ಅಭ್ಯಾಸ ಮಾಡಿ ಬ್ಲೂ ಎಲ್ಲಿ ವೆರಿ ಗುಡ್ ಬ್ಲೂ ನೈಸ್. ಎಲ್ಲ ಐತಿ ಗ್ರೀನ್.
ಎಲ್ಲೈತಿ ಮ್ಯಾಲ ವಾ ಇಲ್ಲೈತಿ ಗುಡ್ ಗರ್ ಹಸಿರು ಏನು ಬ್ಲ್ಯಾಕ್ ಕಪ್ಪು ಅಲ್ಲೈತಿ ರೆಡ್ ಕೆಂಪು ಇದ್ರಾಗಿಲ್ಲ ಇನ್ನು ಊಟ ಆಗಿ ಒಂದು ತಾಸಾಗಿಂದ ಸ್ವಲ್ಪ ನಸು ಬೆಚ್ಚಗಿನ ಅಂದ್ರೆ ಉಗುರು ಬೆಚ್ಚಗೆ ಹಾಲಿನಾಗ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿಯೋದು. ನನ್ನ ಮಗಳಿಗೆ ಒಂದಿಷ್ಟು ಹಾಲು ಕುಡಿಸಿ ಮುಂಜಾನೆ ತಿನ್ಲಿಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ನೆನೆ ಹಾಕಿ ಎಲ್ಲರಿಗೂ ಸಾಕಾಗುವಷ್ಟು ಮಲ್ಕೊಳಿಕ್ಕೆ ರೆಡಿ ಆಗೋದು. ಒಂದು ಒಳ್ಳೆಯ ಬೆಳಗನ್ನು ಆರಂಭ ಮಾಡಲಿಕ್ಕೆ ಒಂದು ಶಾಂತ ನೆಮ್ಮದಿಯ ನಿದ್ದೆ ಅತ್ಯವಶ್ಯಕ. ಇಡೀ ದಿನ ಹೆಂಗೆ ಕಳೆದ್ವಿ ಅನ್ನೋದನ್ನು ಅವತ್ತಿನ ದಿನ ನಮ್ಮ ಮನಸ್ಸಿನಾಗ ಅನಿಸಿದ್ದನ್ನು ಕೆಲವೊಂದು ಸಲ ದೇವರಿಗೆ ಒಂದು ಧನ್ಯವಾದವನ್ನು ಹೇಳುವ ನನ್ನ ಪ್ರಯತ್ನವನ್ನು ನಾನು ದಿನನಿತ್ಯ ಡೈರಿ ಬರೆಯುವ ಮುಖಾಂತರ ಮಾಡ್ತೀನಿ. ಡೈರಿ ಬರೆಯೋದು ನನಗೆ ಬಾಲ್ಯದಿಂದಲೂ ಬಂದಂಥ ಬಳುವಳಿ. ಅದ್ರ ಮುಖಾಂತರ ನಾನು ಸಾಕಷ್ಟು ನನ್ನ ಮನದಾಳದ ಮಾತುಗಳನ್ನೆಲ್ಲ ಅಕ್ಷರ ರೂಪಕ್ಕಿಳಿಸಿ ಆ ನನ್ನ ಆತ್ಮೀಯ ಗೆಳತಿ ಡೈರಿಯೊಟ್ಟಿಗೆ ಹಂಚಿಕೊಳ್ತೀನಿ. ಏನೂ ಇಲ್ಲ ಅಂತಂದ್ರೆ ಆ ಒಂದು ದಿನವನ್ನು ಕೊಟ್ಟಂಥ ದೇವರಿಗೆ ಒಂದು ಧನ್ಯವಾದನಾದರೂ ನಾವು ಹೇಳಲೇಬೇಕಲ್ಲ. ಮೊಬೈಲ್ ನೋಡೋ ಬದಲು 1-2-3 ಪುಟಗಳ ಎಷ್ಟಾಗ್ತದೋ ಅಷ್ಟು ಪುಟಗಳನ್ನು ಓದಿ ಮಲ್ಕೋದು. ಜೋಕುಗಳು ಭಾರಿ ಬದುಕಿನ ಪಾಠಗಳು. ಇವನು ಯಾರು ಅಂತ ತಿಮ್ಮ ಮತ್ತು ಅವನ ಹೆಂಡತಿ ಒಂದಿನ ಈ ಆರ್ಟ್ ಗ್ಯಾಲರಿಗೆ ಹೋಗಿರ್ತಾರೆ. ಕಲೆಗಳ ಪ್ರದರ್ಶನ ಮಾಡ್ತಿರ್ತಾರಲ್ಲ, ಅಲ್ಲಿ ಚಿತ್ರಕಾರಗಳು ಬಿಡಿಸಿದ ಚಿತ್ರಗಳನ್ನೆಲ್ಲ ನೋಡ್ಕೊಂತ ಬರ್ತಾರೆ. ಅವಾಗ ತಿಮ್ಮ ಅಂತಾನೆ, ಇವ ಯಾರು ಕಣೆ ಹಾಳಾದವನು, ಇಂಥ ಮುಖದವನ ಚಿತ್ರ ಅದು ಯಾಕೆ ಬರ್ದಿದ್ದಾರ ಅಂತ ಕೇಳ್ತಾನೆ. ಅವಾಗ ಅವನ ಹೆಂಡತಿ ಅದನ್ನು ನೋಡಿ, ಚಿತ್ರ ಅಲ್ಲ ಕಣ್ರಿ, ಅದು ಕನ್ನಡಿ ಅಂತ ಕೆಳಗೆ ಬರ್ದಾರೆ ಬೀಚಿಯವರು. ಹೆಣ್ಣಿನ ನಾಲಿಗೆ 3 ಅಂಗುಲ ಉದ್ದ, 6 ಅಡಿ ಎತ್ತರದ ಗಂಡು ಅಲ್ಲಾಡಿ ಹೋಗುತ್ತೆ. ಯೋಚನೆ ಮಾಡಬೇಕು. ಅದೇ ಫಿಲಮ್ ನೋಡಿ ತಿಮ್ಮ ಮನೆಗೆ ಬರ್ತಾನಂತ. ಅದೇ ತಾನೇ ಸಿನಿಮಾ ನೋಡಿ ಮನೆಗೆ ಬಂದ ತಿಮ್ಮನನ್ನು ತಂದೆ ಕೇಳ್ತಾರೆ, ಯಾವುದೋ ಸಿನಿಮಾ ಹೆಸರು ನೆನಪಿಲ್ಲ, ಕಥೆ ಏನಯ್ಯ ತಿಳಿಲಿಲ್ಲ, ಹೋಗ್ಲಿ ಬಿಡು, ಯಾವ ದೃಶ್ಯ ನಿನಗೆ ಬಹು ಚೆನ್ನಾಗಿತ್ತು ಹೇಳು, ಇಂತಹದೇ ಸಿನಿಮಾ ಎಂದು ನಾ ಹೇಳ್ತೇನೆ ಅಂತಂತ. ತಿಮ್ಮ ಕೂಡಲೇ ಹೇಳಿದ, ಇಂಟರ್ವಲ್. ಕಂಡುದ್ರಲ್ಲಿ ಮರೆಯಬೇಕಾದದ್ದೆಷ್ಟು, ಅರಿಯಬೇಕಾದದ್ದೆಷ್ಟು ಎಂಬುದನ್ನು ಅರಿತವನೇ ಕಡುಜಾಣ. ಮುದ್ದು ಮಗಳ ಮುದ್ದಾದ ಪಾದಗಳಿಗೆ ಒಂದಿಷ್ಟು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿದ್ರೆ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತು. ದಿನಾಲೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತಪ್ಪಿದ್ರೆ ಒಂದಿನ ಬಿಟ್ಟು ಒಂದಿನ ಖಂಡಿತ ಮಿಸ್ ಮಾಡ್ಲಾರ್ದಂಗೆ ಆಕೆಗೆ ಎಣ್ಣೆ ಹಚ್ಚಿ ಕಾಲು ಮುಟ್ತೀನಿ.
ಟ್ರಸ್ಟ್ ಮೀ, ದಿನ ಮಲ್ಕೊಳ್ಳೋಕ್ಕಿಂತ ಮೊದಲು ಅಂಗಾಲಿಗೆ ಒಂದಿಷ್ಟು ಎಣ್ಣೆ ಹಚ್ಚಿ ತಿಕ್ಕೊಂಡು ಒಂಚೂರು ನಮಗೆ ಬಂದಾಗ ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳೋದ್ರಿಂದ ನೆಮ್ಮದಿ ನಿದ್ದೆ ನಮ್ದಾಗ್ತದೆ. ಇದಾಗಿತ್ತು ಎಲ್ಲರಂತೆ ಸಾಮಾನ್ಯವಾದ ನನ್ನದು ಒಂದು ಸುಂದರ ಸಂಜೆ ನನ್ನ ಮುದ್ದಾದ ಮಗಳೊಟ್ಟಿಗೆ. ನಿಮ್ಮ ಹಾರೈಕೆ ನಮ್ಮ ಮೇಲಿರಲಿ. ಧನ್ಯವಾದ.